Hello, this is Afreen, and you are watching India Today So South. So, yesterday, over 20,000 people turned up at the second state level Janaspandana held by Chief Minister Sidramaya on February 8, 2024, at Bengaluru's Vidhan Saudha. Citizens from every nook and corner of Karnataka reached the doorstep of Vidhan Saudha with the hope that their Chief Minister would resolve their issues. It was nothing but overwhelming to see over 20,000 emotionally frustrated, helpless people filled with angst and agony, try their best to somehow communicate their grievances to the Chief Minister. One such person, who could not contain her tears, burst out and told So South her tale of sorrow. She had come from Garudachar Palya with a simple hope that the Chief Minister would lend an ear to the problem and resolve it. ಮೇಡಮ್ ನಾವು ಚಿಕ್ಕ ವಯಸ್ಸಿಂದಾಗ ಬೆಂಗಳೂರು ಬಂದಿದ್ದು ಮೇಡಮ್. ನಮ್ಮ ಅಕ್ಕ ಕರ್ಕೊಂಡ್ಬಂದ್ಬಿಟ್ಟು ಮೋಸ ಮಾಡಿಬಿಟ್ಲು ನಮಗೆ. ನಾವೇ ಬಂದಿದ್ದು ಮನೆಗೆ ಇರೋಕ್ಕೆ ಮನೆಯೇ ಇಲ್ಲ ಮೇಡಮ್. ಬಾಡಿಗೆಯವರು ತುಂಬ ಕೇಳ್ತಾರೆ. ತುಂಬ 40,000 50,000 ಕಿತ್ಕೊಳ್ತಾರೆ ಅವರು. ಮನೆ ಇಲ್ಲ ಮೇಡಮ್. ನಮ್ಮ ಹುಡುಗಿಗೆ ದೃಷ್ಟಿ ಪ್ರಾಬ್ಲಮ್ಮು. ಗಡ ಚರ್ಪಣ ಮಧುಪುರ ಗಡ ಚರ್ಪಣ ಅಂತ ಅರಿಸ್ಲಿಕ್ಕಲ್ಲಿಂದ ಬಂದಿರೋದು ಮೇಡಮ್. 40 ವರ್ಷದಿಂದ ಇದ್ದೀನಿ, 45 ವರ್ಷದಿಂದ ಇದ್ದೀನಿ ಮೇಡಮ್. ಬಾಡಿಗೆ ಮನೆಯವರು ಬಾಡಿಗೆ ಕೊಡಿ ಮಾಡಿ ಖಾಲಿ ಮಾಡಿದಾಗ ಪೇಂಟು ಅದು ಇದು 30,000 40,000 ತನಕ ಹಿಡ್ಕೊತಾರೆ ಮೇಡಮ್. ತುಂಬ ಕಷ್ಟ ಮೇಡಮ್. ಒಂದು ಹುಡುಗಿ ಇರೋದು ಮೇಡಮ್. ನಮ್ಮ ಗಂಡ ಕೂಲಿ ಸಿಮೆಂಟ್ ತಳ್ತಿದ್ದ ಮೇಡಮ್. ಅವರು ಗಾಡ ಚಟ್ಪಳಲ್ಲಿ ಕೇಳಿದ್ರೆ ಯಾರೂ ಕೊಡ್ಲಿಲ್ಲ ಮೇಡಮ್. ಯಾರೂ ಮಾಡಲಿಲ್ಲ ಮೇಡಮ್. ಓದಕ್ಕೆ ಜಾಸ್ತಿ ಇಲ್ಲ ಮೇಡಮ್. ಗೊತ್ತಿಲ್ಲ. ಬರೀ ಜೀರಸ್ಗಳು ಮಾತ್ರ ತಂದಿದ್ದೀನಿ ಮೇಡಮ್. ಓದಕ್ಕೆ ಬರೆಯಾಗಿ ಯಾರು ಕೇಳಿದ್ರೆ ಮಾಡಲ್ಲ, ಬರೆಯಲ್ಲ ಮೇಡಮ್. ತುಂಬ ಆಡ್ಕತ್ತಾರೆ ಮೇಡಮ್. ಪ್ಲೀಸ್ ಅಣ್ಣ ಕೇಳಿ ಮೇಡಮ್. ಸಿದ್ದರಾಮಯ್ಯಗೆ ಅವ್ರಿಗೆ ಕೋಟಿ ನಮಸ್ಕಾರ. ಇದಕ್ಕೊಂದು ಗುಡಿಸಬೇಕು ಅಷ್ಟೇ ಮೇಡಮ್. ಇನ್ನೇನ ಕೇಳಲ್ಲ ಮೇಡಮ್. ನಾವಾಗಿ ಕೂಲಿ ಮಾಡ್ಕೊಂಡು ತಿಂತೀವಿ. ಇದಕ್ಕೊಂದು ಚಿಕ್ಕ ಗುಡಿಸಲಾದ್ರೂ ಸಾಕು ಮೇಡಮ್. 50 ವರ್ಷದಿಂದ ಇದೀವಿ ಮೇಡಮ್. ಗಾಡ ಚಪ್ಪಳ ಯಾರನ್ನಾರು ಕೇಳಿ ಯಾರಾದ್ರೂ ಹೇಳ್ತಾರೆ ಮೇಡಮ್ ಇಂಥವ್ರು ಅಂತ. ಮೇಡಮ್ ಪ್ಲೀಸ್ ಅಣ್ಣ ಕೈ ಮುಗಿತೀನಿ. ಸಿದ್ದರಾಮಣ್ಣ ನಮ್ಮ ಮಕ್ಕಳಿಗೆ ದೃಷ್ಟಿ ತೊಂದರೆ ಇದೆ ಅಣ್ಣ. ನಮ್ಮ ಹುಡುಗ ಚಿಕ್ಕ ಫ್ಯಾಕ್ಟ್ರಿಲಿ ಕೆಲಸ ಮಾಡ್ತಾರಣ್ಣ. ಚಿಕ್ಕ ಫ್ಯಾಕ್ಟ್ರಿಲಿ ಕೆಲಸ ಮಾಡಿ ಬಾಡಿಗೆ ಅವ್ರು ಕೊಡಿ ಅಂತ. ಅಳಬಾರ್ದು ಸುಮ್ಗೆ ಅಣ್ಣ. ನಿಮಗೆ ಕೋಟಿ ನಮಸ್ಕಾರ ಅಣ್ಣ. ಒಂದು ಚಿಕ್ಕ ಗುಡಿಸಲು ಕೊಡಿ ಅಣ್ಣ, ಸಾಕು. So she tells us that she was cheated by her sister and was left with no place to live. Her son has eyesight issues and therefore she has no one to depend on. She urged the Chief Minister to provide her with a solution, with a place she could call her home. I could see that for these people, the Chief Minister was nothing less than a superhero who would save them from their miseries. Their faces were filled with the simple hope that they would be able to explain to Chief Minister Sidramaya the various issues they had been facing. ಕರ್ನಾಟಕ ರಾಜ್ಯ ಶಿಕ್ಷಣ ಸಂಸ್ಥೆ ನೌಕರರ ಸಂಘದ ರಾಜ್ಯ ಅಧ್ಯಕ್ಷರು ನಾನು. ಸಿದ್ದರಾಮಯ್ಯನವರು ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕರಿದ್ದಾಗ ಲೆಟರ್ ಕೊಟ್ಟಿದ್ದಾರೆ, ಈ ವಿಧೇಯಕವನ್ನು ಭವಿಷ್ಯವರ್ತಿಯಾಗಿ ಮಾಡಬೇಕು ಅಂತ ಹೇಳ್ಬಿಟ್ಟು. 2014ರಲ್ಲಿ ಅವರೇ ಮುಖ್ಯಮಂತ್ರಿ ಇದ್ದಾಗ ವಿಧೇಯಕವನ್ನು ಜಾರಿಗೆ ತಂದಿದ್ದಾರೆ. ಇವತ್ತು ಅವರೇ ಮುಖ್ಯಮಂತ್ರಿಗಳಾಗಿದ್ದಾರೆ. ಅವರೇ ಬಸವರಾಜ ಬೊಮ್ಮಾಯಿ ಲೆಟರ್ ಕೊಟ್ಬಿಟ್ಟು ಭವಿಷ್ಯವರ್ತಿ ಮಾಡಿರಿ ಅಂತ ಕೇಳಿದ್ದಾರೆ. ಈಗ ಅವರಿಗೆ ಅದೇ ಶಕ್ತಿ ಇರೋದರಿಂದ ಕೂಡಲೇ ಅದನ್ನು ಭವಿಷ್ಯವರ್ತಿಯಾಗಿ ಮಾಡಬೇಕು ಮತ್ತು ರಾಜ್ಯದ ಅಂದಂಥ ಶಿಕ್ಷಣ ಸಂಸ್ಥೆಗಳ ನೌಕರಿಗೆ ಬಂದಂಥ ಕಷ್ಟಗಳನ್ನು ದೂರ ಮಾಡಬೇಕು. ಈಗ 2006ರಲ್ಲಿ ಸರ್ಕಾರಿ ನೌಕರಿಗೆ ಏನು 2006 ಪೂರ್ವದವರಿಗೆ ಹಳೆ ಪಿಂಚಣಿ ಕೊಟ್ಟಿದ್ದಾರೆ, ಅಂದಂಥ ನೌಕರಿಗೆ ಕೊಟ್ಟಿಲ್ಲ. 1990ರಿಂದ ಸುಮಾರು 20-25 ವರ್ಷ ಉಚಿತವಾಗಿ ದುಡಿದ್ಬಿಟ್ಟು ಶಿಕ್ಷಕರು ಉಪನ್ಯಾಸಕರು ಇವತ್ತು ಬರಿಗೈಯಲ್ಲಿ ನಿವೃತ್ತಿ ಆಗ್ತಾಯಿದ್ದಾರೆ. ಅವರು ನರೇಗಾ ಯೋಜನೆಯಲ್ಲಿ ಮಣ್ಣು ಹೊರ ಕೆಲಸ ಮಾಡ್ತಾಯಿದ್ದಾರೆ. ಅವರು ವಿದ್ಯಾರ್ಥಿ ಇಂಜಿನಿಯರ್ ಆಗಿದ್ದಾನೆ. ಆ ಮುಖ್ಯ ಶಿಕ್ಷಕ ಪ್ರಿನ್ಸಿಪಾಲ್ ಆಗಿರ್ತಕ್ಕಂಥವ್ರು ಇವತ್ತು ಮಣ್ಣು ಹೊತ್ಬಿಟ್ಟು ಅವನ ಹತ್ರ ಕೂಲಿಗೆ ಹಾಕಿ ಕೈ ಹೊಡಿತಾ ಇದ್ದಾರೆ. ಇದನ್ನು ದಯವಿಟ್ಟು ಮಾಧ್ಯಮದಲ್ಲಿ ತಿಳಿಸಿ.
So this person who had come from Davangere is telling us that Chief Minister Sidramaya, when he was the opposition leader, had written a letter to former Chief Minister Baswaraj Bommai and had requested him to provide guarantee of job for lecturers and for teachers in institutions. And he's narrating a very sad ordeal where a student who is the chief engineer and the teacher who taught him is working as a daily wage laborer at this chief engineer's construction site. So it is an extremely sad ordeal that he's sharing, and he's requesting the chief minister to guarantee jobs to teachers and professors and to give them pension and to ease their lives. ಅವರಮ್ಮ ನಂದೀಶ್ ಅಂತ. ನಮಗೆ ಆಶ್ರಯ ಯೋಜನೆಯಿಂದ ನಮಗೆ ಒಂದು ಸೈಟು ಕೊಟ್ಟಿಲ್ಲ, ಒಂದಿಷ್ಟು ಎಲ್ಲೂ ಆಶ್ರಯ ನಿವೇಶನೂ ಕೊಟ್ಟಿಲ್ಲ, ಮನೆಯೂ ಕೊಟ್ಟಿಲ್ಲ. ನಾವು 18 ವರ್ಷದಿಂದ ನಾವು ಹೋರಾಟ ಮಾಡ್ಕೊಂಡೇ ಬಂದಿದ್ದೀವಿ. ನಮ್ಮಂಥವ್ರು 450 ಜನ ನಿರ್ಗತಿಕರಿದ್ದಾರೆ. ಅವ್ರಿಗೆ ಒಂದು ಅವರಿಂದ ನಮ್ಮಿಂದನ ನಿಮ್ಮ ಚಾನಲಿಂದನಾದರೂ ನಮಗೆ ನ್ಯಾಯ ಸಿಗಬೇಕು. ಮುಖ್ಯಮಂತ್ರಿ ಸಾರ್ಗೆ ನಿಮ್ಮಿಂದ ಚಾನಲಿಂದನಾದರೂ ಒಂದು ಮನವಿ ಸಲ್ಲಿಸಬೇಕು ಅಂತ ನಾವು ನಿಮ್ಮಲ್ಲೂ ಕೇಳ್ಕೊತೀವಿ. ಚಾನಲ್ನವ್ರಿಗೆ ನಮಗೆ ಇಷ್ಟು ದಿನದಿಂದ ಅನ್ಯಾಯ ಆಗಿದೆ. ದಯವಿಟ್ಟು ಮುಖ್ಯಮಂತ್ರಿಗಳು ಮತ್ತು ನಮ್ಮ ಶಾಸಕರು MLA ಶ್ರೀನಿವಾಸ ಮೂರ್ತಿಯವರು, ನಮ್ಮ ನೆಲಮಂಗಲ ಶಾಸಕರು, ಅವರಿಂದಾದರೂ ನಮ್ಗೆ ನ್ಯಾಯ ಸಿಗಬೇಕು ಅಂತ ತುಂಬ ಹೋರಾಟ ಮಾಡ್ತಾಯಿದ್ದೀವಿ. ಅವರಾದರೂ ನಮಗೆ ನ್ಯಾಯ ಕೊಡಿಸ್ಬೇಕು ಅಂತ ಈಗ ಬಂದಿರೋ MLAಗಳು ಕಳಕಳಿ ನಮಸ್ಕಾರ ಮಾಡ್ಕೊತೀವಿ. ನಾವು ಮೇಡಮ್ ಅವರೇ ಎಷ್ಟು ದಿನ ಅಂತ 18 ವರ್ಷದಿಂದ ಹೋರಾಟ ಮಾಡ್ತಿದ್ದೀವಿ, ಅರ್ಜಿ ಕೊಟ್ಟಿದ್ದೀವಿ, ಬಂದು MLAಗಳಿಗೆಲ್ಲ ಅರ್ಜಿ ಕೊಟ್ಟಿದ್ದೀವಿ. ಇವತ್ತವರೆಗೂ ಒಂದಿಷ್ಟು ನಿವೇಶನ ಕೊಟ್ಟಿಲ್ಲ. ಇಲ್ಲಿ ಆಶ್ರಯಕ್ಕೆ ಹಾಕಿ ಆಶ್ರಯ ಮನೆಗಳಿಗೆ ಹಾಕಿರೆ ಅವರು ಬೆಂಗಳೂರು ವ್ಯಾಪ್ತಿಗೆ ಬರೋದು, ನೆಲಮಂಗಲ ವ್ಯಾಪ್ತಿ ಗ್ರಾಮಾಂತರಕ್ಕೆ ಬರಲ್ಲ ಅಂತಾರೆ. ನಾವೆಲ್ಲಿ ಹೋಗೋಣ? 18 ವರ್ಷದ ಬಾಡಿಗೆ ಕಟ್ಕೊಂಡು ನಮಗೆ ಗಂಡ ಇಲ್ಲ, ಮಕ್ಕಳಿಲ್ಲ, ಕೂಲಿ ಮಾಡ್ಕೊಂಡು ತಿನ್ನಬೇಕು. ಗೌರ್ಮೆಂಟ್ ಕೆಲಸ ಎಲ್ಲ ನಾವು ವಿದ್ಯಾವಂತೇನೂ ಅಲ್ಲ. ಎಲ್ಲ ಹೋಗಿ ಒಂದು ಆಫೀಸಲ್ಲಿ ಕೆಲಸ ಮಾಡೋಣ ಅಂದರು ನಾವು ಕೂಲಿ ಮಾಡೋರು. ಬಾಡಿಗೆ 20-15 ಸಾವಿರ ಬಾಡಿಗೆ ಕಟ್ಟೋಕ್ಕಾಗಲ್ಲ ಬಾಡಿಗೆ ಮನೆಗಳಿಗೆ. ಅದಕ್ಕೋಸ್ಕರ ನಾವು ಮುಖ್ಯಮಂತ್ರಿಗಳ ಹತ್ರ ಮನವಿ ಪತ್ರ ಸಲ್ಲಿಸೋಣ, ಅವ್ರ ಹತ್ರ ಮಾತಾಡಬೇಕು ಅಂತ ಬಂದು ಇಷ್ಟು ಸಾವಿರಾರು ಜನದಲ್ಲಿ ನಮಗೆ ಮಾತಾಡೋಕ್ಕೆ ಅವಕಾಶ ಸಿಕ್ಕಿಲ್ಲ. ದಯವಿಟ್ಟು ನಿಮ್ಮ ಚಾನಲಿಂದ ಆದರೂ ಅವರಿಗೆ ನಮ್ಮ ಮನವಿನ ತಲುಪಿಸಿದ್ರೆ ನಮಗೊಂದು ಅನಾಥರಿಗೆ ನ್ಯಾಯ ದೊರಕಿಸ್ಕೊಟ್ಟಂಗಾಗುತ್ತೆ. ನಿಮ್ಮ ಕೈ ಮುಗಿದು ಕಳ್ಕಳಿ ಬೇಡ್ಕೊಂತಿದ್ದೀವಿ. ನಿಮ್ಮಿಂದ ಆದರೂ ನಮಗೆ ನ್ಯಾಯ ತೊಗಿಸ್ಕೊಡಿ. ಅವರಿಗೆ ನಿಮ್ಮ ವಿಷಯನ, ನಮ್ಮ ಈ ಮನವಿನ ಮುಖ್ಯಮಂತ್ರಿಗಳು ತಿಳಿಸ್ಬೇಕು ಅಂತ ನಿಮ್ಮಲ್ಲಿ ಕೇಳ್ಕೊತೀವಿ. ನಿಮ್ಮ ಚಾನಲ್ನವ್ರಿಗೆ ದಯವಿಟ್ಟು ನಮಗೆ ಆ ಮುಖ್ಯಮಂತ್ರಿಗಳು MLAಗಳು ಅನಾಥರಿಗೆ ಎಂಕ್ವೈರಿ ಮಾಡಿಕೊಡ್ಲಿ, ವಿಚಾರಣೆ ಮಾಡಲಿ. ನಮ್ಗೆ ಏನದೆ ಆಸ್ತಿ ಇದೆಯಾ, ಇಲ್ಲ ಗೌರ್ಮೆಂಟ್ ಸಂಬಳ ಇದೆಯಾ, ಇಲ್ಲ ಏನಿದೆ, ಇರೋಕ್ಕೆ ಮನೆ ಇದೆಯಾ, ನೀವು ವಿಚಾರಣೆ ಮಾಡಿಕೊಡಿ. ಎಲ್ಲ 10-15 ಸೈಟ್ಗಳು ಮಾಡ್ಕೊಂಡಿದ್ದಾರೆ, ಇರೋರೆ ಮಾಡ್ಕೊಂಬಿಟ್ಟಿದ್ದಾರೆ. ನಮಗೂ ಒಂದು ಇಲ್ದವ್ರಿಗೆ ಒಂದು ಕೊಡೋಕ್ಕೂ ಅವ್ರಿಗೆ ಕರುಣೆ ಬರಲಿಲ್ಲ ಇದು ಹೋದ MLAಗಳಿಗೆ. ದಯವಿಟ್ಟು ಈ ನೆಲಮಂಗಲ ತಾಲೂಕು, ನಮಗೆ ಬೆಂಗಳೂರು ತಾಲೂಕು ನೆಲಮಂಗಲ ಗ್ರಾಮಾಂತರ ಬರೋದದು. ದಯವಿಟ್ಟು ಆ MLAಗಳಿಗೆ ವಿಷಯ ತಿಳಿಸ್ಬೇಕು. ನಮ್ಮ MLAಗಳಿಗೆ ಬಂದಿರೋರು ತುಂಬ ಒಳ್ಳೆಯವರು, ಅವರಿಂದಾದರೂ ನಮಗೆ ನ್ಯಾಯ ಸಿಗುತ್ತೆ ಅಂತ ನಾವು ಮನವಿ ಕೇಳ್ಕೊತಾ ಇದ್ದೀವಿ. ಅವ್ರಿಗೆ ಕಳಿಯಾಗಿ ಪ್ರಾರ್ಥನೆ ಮಾಡ್ಕೊತೀವಿ. ದಯವಿಟ್ಟು ಅನ್ಯಾಯ ಆದವ್ರಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ. ನಾವು ಅನಾಥರಾಗಿದ್ದೀವಿ ಮೇಡಮ್, ನಮ್ಗೆ ಯಾರೂ ದಿಕ್ಕಿಲ್ಲ. ದಯವಿಟ್ಟು ನಿಮ್ಮಿಂದಾದ್ರೂ ನ್ಯಾಯ ಸಿಗಬೇಕು. ನಮ್ಮ ಮುಖ್ಯಮಂತ್ರಿಗಳು ನೋಡೋಕ್ಕೆ ಅಂತ ಬಂದು ಸಾವಿರಾರು ಜನದಲ್ಲಿ ನಮಗೆ ನೋಡೋಕ್ಕಾಗಿಲ್ಲ. ದಯವಿಟ್ಟು ನಿಮ್ಮಿಂದಾದರೂ ಮನವಿ ತಲುಪಿಸ್ಬಿಡಿ. So this story is of another person who's come from Nelmangla. She is an orphan. She doesn't have family. She doesn't have a spouse. She doesn't have children. And she's requesting the chief minister. She's actually using our medium, the media, as a source to reach out to the chief minister. Since there were over 20,000 people who had come to this event, she could not get a chance to talk to the chief minister. And she thinks that somehow talking to the media, telling her story to the media, would convey her problem, her issue to the chief minister. She says that under the Ashraya scheme, where she comes from, Nelmangla, she did not get a place or a land or a house, and she is a daily wage laborer, so she does not have the kind of money to pay the rent every month, and she's requesting the chief minister to take a look into this problem. And what is your grievance that you want to be? My request is, see, I am alone. I don't have any facilities, any source of earning. So that's why I wanted to meet him. And it is her property problem. The ITI people have taken my money, and in the court I got an order to give the land. But these ITI people are not, they have registered the land and they are not giving me the land. They are not showing me the land. They are not showing me the property. This is Nagunur.
They are telling the promoters not giving, the promoters not giving. I don't know who's the promoter, but they are just giving excuse, saying promoters are not giving. Many such people who had come to the event and who I spoke to have issues that they do not have employment, they do not have a source of income to live on. Some people do not have a family to depend on, or a person who earns and who earns and who they can depend on. Many such people wanted a guarantee of their livelihood from the chief minister. So here, an elderly lady is explaining how she's aged and she does not have a family, and she does not have somebody, a bread earner for her, and she has no one to depend on, and she does not know what to do about it. And another person who has come from Nagnur says that she has a land, but the ITI people somehow are not giving it to her, saying that the promoters are not giving it. Many of them had issues, had come with these issues, personal problems, who not even administrative problems to say. They had personal problems and they wanted to share it with the chief minister. ಇದು ಹಾವೇರಿ ಜಿಲ್ಲೆ. ನಾವು ಮನೆ ಸಂಬಂಧ ನೆರೆ ಹಾವಳಿಯಿಂದ ಮನೆ ಬಿದ್ದಿರೋದು. ಆ ನೆರೆ ಹಾವಳಿಯಿಂದ ಮನೆ ಬಿದ್ದಿರೋ ಸಂಬಂಧ ಬಂದರೆ ಅವರು ಇಲ್ಲೆಲ್ಲ ಬೆಂಗಳೂರಿಗೆ ಬಂದು CM ಸರ್ಗೆ ಭೇಟಿ ಆದ್ವಿ. ಜನಸಂದರ್ಶನ ಮೀಟಿಂಗ್ ಒಳಗೆ ಬಂದು ಅವ್ರಿಗೆ ಅರ್ಜಿ ಸಲ್ಲಿಸೋದ್ರು. ಅವರು 15 ದಿನದೊಳಗೆ ಅವ್ರಿಗೆ ಸಾಲ್ವ್ ಮಾಡಿಕೊಡ್ರಿ ಅಂತಂದು ಹೇಳಿದ್ದಾರೆ ಮೇಡಮ್ರು. ಅವ್ರು ಹೇಳಿದರು. ಅಲ್ಲೇ ಎಲ್ಲ ನಮ್ಗೆ ಲೆಟರ್ ಎಲ್ಲ ಬಂದಿದ್ದಾವೆ ಮೇಡಮ್ರು. ಬಂದು ಇಂಜಿನಿಯರ್ ಸರು, ಹೊಳ್ಳಿ ತಲಾಟ್ ಸರು, ನಮ್ಮೂರಲ್ಲಿ ಗ್ರಾಮ ಪಂಚಾಯತರು ಎಲ್ಲರೂ ಬಂದು ಮನೆ ನೋಡಿ ನಿಮ್ಮದು ವಿಡಿಯೋ ಮಾಡ್ಬೇಕು ಹಂಗೆ ಹಿಂಗೆ ಅಂತೇಳಿ ಭಾಳ ಬಿದ್ದಿದೆ ಮೇಡಮ್. ಅದು ಭಾಳ ಬಿದ್ದರು, ಅದಕ್ಕೇನು ಕೇರ್ ಮಾಡಲಿಲ್ಲ ಮೇಡಮ್ ಅವರು. ವಿಡಿಯೋ ಮಾಡ್ಬೇಕು ಇವ್ರದ್ದೊಂದು ಅಂತ ಹೇಳಿ ಬಿಟ್ಟು ಹೋದ್ರು ಮೇಡಮ್ ಅವರು. ಅದೆಲ್ಲ ಅಳತೆ ಮಾಡಿಕೊಂಡು ಫೋಟೋ ಹೊಡ್ಕೊಂಡು ಹೋದ್ರು ಮೇಡಮ್. ಆದ್ರೂ ಅವ್ರು ವಾಸವಾಗಿಲ್ಲ ಅಂತ ಹೇಳಿದ್ದಾರೆ ಮೇಡಮ್. ನಮ್ಮೂರಲ್ಲಿ ಮಳೆ ಬಂದಾಗ ವಾಸವಾಗಿದ್ದ ಹಳೆ ಮನೆಯಲ್ಲಿ ಇದ್ದವರು ಒಬ್ಬರು ಜನ ಮೇಲೆ ಅವ್ರಿಗೆ ಮನೆ ಬಿದ್ದು ಡೆತ್ ಆಗಿ ಹೋಗ್ಬಿಟ್ಟಿದ್ದಾರೆ ಮೇಡಮ್. ಅದೇ ರೀತಿ ನಮಗೂ ಆಗಿದ್ದಿತ್ತು ಅಂತೇಳಿ ನಾವು ಬಿದ್ದುಗುಟ್ಟಕ್ಕೆ ನಾವು ಬಾಡಿಗೆ ಮನೇಲಿದ್ದೇವೆ ಮೇಡಮ್ರ. ಆ ಬಾಡಿಗೆ ಮನೇಲಿ ಇರೋದಕ್ಕೆ ಅವ್ರು ವಾಸವಾಗಿಲ್ಲ ಅಂತ ಹೇಳಿ ಇಂಜಿನಿಯರ್ ರಿಪೋರ್ಟ್ ಕಳಿಸ್ಬಿಟ್ಟಿದ್ದಾರೆ ಮೇಡಮ್. ಅದಕ್ಕೆ ನಾವು ಈಗ ಮತ್ತೆ ಹೊಳ್ಳಿ ಜನಸಂದರ್ಶನ ಮೀಟಿಂಗಿಗೆ ಬಂದೇವೆ ಮೇಡಮ್ರ. ಅವ್ರು 15 ದಿನ ಸಾಲ್ವ್ ಮಾಡಿಕೊಡ್ರಿ ಅಂತ ಹೇಳಿದ್ರು. ಅವ್ರು ಏನು ಮಾಡ್ತಾ ಇಲ್ಲ. ನಾವು ಎಲ್ಲಿ ಹೋಗಿ ಕೇಳ್ಬೇಕ್ರಿ ಅಂದ್ರೆ ಲಾಗಿನ್ ಇಲ್ಲ ಅಂತ ಹೇಳ್ತಾರೆ ರೀ ಅವ್ರ ಇಂಜಿನಿಯರ್ ಸರ್ ಹೊಳ್ಳಿ ಶಿಗ್ಗಾ ಒಳಗೆ ಇವ್ರಿ ತಹಸೀಲ್ದಾರ್ ಸರ್. ಲಾಗಿನ್ ಇಲ್ಲಮ್ಮ, ಈಗ ಮನೆಯೇ ಬರೋಂಗಿಲ್ಲ ನಿಮಗೆ. ಈ ಸ್ಕೀಮ್ ಒಳಗೆ ಸಿದ್ದರಾಮಯ್ಯ ಸ್ಕೀಮ್ ಒಳಗೆ ನಿಮಗೆ ಮನೆಯೇ ಬರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಮೇಡಮ್ರು. ಅದಕ್ಕೆ ನಮ್ಗೆ ಹೆಂಗೆ ಬರೋದಿಲ್ಲ ನಮ್ಮ ಮನೆ? ನಾವು ಕನಿಷ್ಠ ನಮ್ಮ ಮನೆ ಬರದೇ ಇದ್ರೂ ಅಷ್ಟು ಸಾಕು. ಅವ್ರಂತೇಳಿ ಹೋಗಿ ನಾವು ಕೇಳ್ಕೊಂಡು ಬರ್ತೀವಿ. ನಾವು ಕೇಳ್ಕೊಂಡು ಬಂದ ಮೇಲೆ ಆದರೂ ನಮ್ಮ ಮನೆ ಬರಲೇಬೇಕು. ನಾವು ಕಂದಾಯ ಇಲಾಖೆಗೆ ಹೋಗಿ ಭೇಟಿ ಕೊಟ್ಟು ಬರ್ತೀವಿ. ನಾವು ನಮ್ಮ ಮನೆ ಬೇಕೇ ಬೇಕು. ಬೇರೆ ಅದಕ್ಕೇನು ಪರಿಹಾರ ಬೇಡ. ಹೊಳ್ಳಿ ನಿಮ್ಗೆ ಬಸವ ವಸತಿ ಬೇಕಾದ್ರೆ ಕೊಡ್ತೀವಿ ಅಂತ ಹೇಳ್ತಾರೆ ಮೇಡಮ್ ಅವರು. ನಾವು ಬಸವ ವಸತಿ ತೊಗೊಂಡ್ರೆ 1.5 ಲಕ್ಷ ಮೇಡಮ್. ಅದು 1.5 ಲಕ್ಷಕ್ಕೆ ಅದ್ರ ಮಣ್ಣು ಕೆದರಿ ಹೋಗ್ಯಾಕಾಗಲ್ಲ ಮೇಡಮ್ ಅವ್ರದ್ದು. ಅದಕ್ಕೆ ನಮ್ಗೆ ಸ್ವಲ್ಪ ನಿಮ್ಮಿಂದ ಹೆಲ್ಪ್ ಆಗಲಿ ಅಂತಂದು ನಾವು ಇಲ್ಲಿಗೆ ಬಂದಿದ್ದೇವೆ ಮೇಡಮ್ರೆ. ನಮಗೂ ಸ್ವಲ್ಪ ಹೆಲ್ಪ್ ಮಾಡಿಕೊಡ್ರಿ ಅಂತ ನಾವು ನಿಮ್ಗೆ ಕೇಳ್ತಾ ಇದ್ದೀವಿ. CM ಸರ್ಗೆ 3-4 ಸಲ ಭೇಟಿ ಕೊಟ್ಟಿದ್ದೇವೆ ಮೇಡಮ್. ಆದರೂ ನಮ್ಗೆ ಯಾವುದೇ ಕಚೇರಿಯಿಂದ ಸೌಲಭ್ಯವಾಗಿಲ್ಲ. ಇನ್ನು ಬಳಕಾದ್ರೂ ನಮಗೂ ಸ್ವಲ್ಪ ಸೌಲಭ್ಯ ಮಾಡಿಕೊಡ್ರಿ ಅಂತ ನಿಮ್ಮ ಕಡೆ ಕೇಳ್ತಾ ಇದ್ದೀವಿ. So this was another administrative problem, and she has attended the first Janaspandana session, which the chief minister had held last year in November, and she tells us that she had spoken to the chief minister 3 times. She's met the chief minister 3 times. She has even addressed this concern last year at the first Janaspandana state level session, and she has come back to this second session to tell the chief minister that her query has still not been resolved, and all she's asking from the chief minister is a place to live, a home. ಆಗಿರೋ ಅನುದಾನಿತ ಶಾಲಾ ಕಾಲೇಜುಗಳ ಶಿಕ್ಷಕರು ನಮ್ಮ ಸಮಸ್ಯೆ ಏನಂದರೆ 2006ರ ಪೂರ್ವದಲ್ಲಿ ನೇಮಕಾತಿ ಆಗಿರೋ ಸರ್ಕಾರಿ ನೌಕರರಿಗೆ ಬರೀ ನೇಮಕಾತಿ ಆದೇಶ ಪತ್ರಿಕೆಯಲ್ಲಿ ಪ್ರಕಟ ಆಗಿದ್ದ ದಿವಸದಿಂದಲೇ ಅವ್ರಿಗೆ ಓಲ್ಡ್ ಪೆನ್ಷನನ್ನು ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ, ಮರುಜಾರಿ ಮಾಡಿದ್ದಾರೆ. ಆದರೆ ಅನುದಾನಿತ ಶಾಲೆಗಳಲ್ಲಿ ಕೆಲಸ ಮಾಡ್ತಾ ಇರೋ ನಮಗೆ ಅದೇ 2006ರ ಪೂರ್ವದಲ್ಲಿ ನೇಮಕಾತಿ ಆಗಿರೋರು ನಾವೂ ಕೂಡ ನಮಗೆ NPS ಇಲ್ಲ, OPS ಇಲ್ಲ. ಆದ್ದರಿಂದ ನಾವು ಈ ಮನವಿನ ಸುಮಾರು 4 ಜನತಾ ದರ್ಶನಗಳಿಂದಲೂ ಕೊಡ್ತಾ ಇದ್ದೀವಿ. ಮೊನ್ನೆ 27ನೇ ತಾರೀಕು ಕೊಟ್ಟಂಥ ಜನತಾ ದರ್ಶನದ ಕಾರ್ಯಕ್ರಮದಲ್ಲಿ CM ಸಾಹೇಬರು ನೀವು ಗೋ ಟು ಕೋರ್ಟ್ ಅಂತ ಹೇಳಿದ್ರು. ನಾವು ಮುಂಚೆನೇ ಕೋರ್ಟ್ಗೆ ಹೋಗಿ ಆದೇಶ ತೊಗೊಂಬಂದಿದ್ದೀವಿ.
ಆದರೂ ಮತ್ತೆ ಕೋರ್ಟ್ಗೆ ಹೋಗಿ ಅಂತ ಹೇಳಿದ್ರು. ಅಲ್ಲಿ ಮಧ್ಯದಲ್ಲಿ ಒಂದು 2014ರಲ್ಲಿ ಒಂದು ವಿಧೇಯಕ ತಗೊಂಬಂದು ಆ ವಿಧೇಯಕ ಕೂಡ ಕೋರ್ಟ್ನಲ್ಲಿ ರದ್ದಾಗಿದೆ. ಅದನ್ನು ಇವರು ರಿಟ್ ಪಿಟಿಷನ್ ಹೋಗಿದ್ದಾರೆ. ಅದನ್ನು ವಾಪಸ್ ತಗೊಂಡ್ರೆ ನಮಗೆ ಆಟೋಮೆಟಿಕ್ಕಾಗಿ ಪೆನ್ಷನ್ ಬರುತ್ತೆ. ಇದ್ರ ಬಗ್ಗೆ ಮುಖ್ಯಮಂತ್ರಿಗಳು ಮನಸ್ಸು ಮಾಡಿ ನಮ್ಗೆ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ನಾವು ಕೇಳ್ಕೊತಾ ಇದ್ದೀವಿ. Another such person who has already addressed his query to the Chief Minister last time at the Janaspandana state-wide grievance redressal meet, which was held in November 2023, and he says that the Chief Minister had asked him and the people who he had complained with. So the problem is basically about the lecturers having job guarantee and pension. So what he's asking the Chief Minister is job guarantee and pension. So he says that the last time the Chief Minister had asked them to go to court, which they had already done. So he says that until now, and even after 4 meets with the Chief Minister during public meetings, there is no redressal or there is no resolution to his problem. ಮಾನ್ಯತೆ ನವೀಕರಣ ಮಾಡೋದಾಗ್ಯಾರಿ ಕಲಬುರಗಿ DDP ಅವರು. ಎಲ್ಲ ಮೂಲಭೂತ ಸೌಕರ್ಯ ಅದಾವ ರೀ. ಮೂಲಭೂತ ಸೌಕರ್ಯ ಇಲ್ಲ ತಿಳ್ಕೊಂಡು ಮಾನ್ಯತೆ ನವೀಕರಣ ಅಡೆತಡೆ ಮಾಡ್ಯಾರ. ಉಂಟು ಮಾಡ್ಯಾರ. ಸಾಹೇಬ್ರಲ್ಲಿ ನಾವು ಪರಿಹಾರ ತೊಗೋತೀವಿ ಅಮ್ಮಾರ. 3 ವರ್ಷ ಆಯಿತು, ಎಲ್ಲ ಕಡೆ ತಿರುಗಾಡ್ತೀವಿ ರೀ, ಒಟ್ಟೆ ಪರಿಹಾರ ಸಿಗ್ಲಾಗ್ತಾ ಇರಲಿಲ್ಲ. ಸುಮ್ಮನೆ ಏನು ರೀ ನಮ್ಮ ಹೇಳ್ತಾರೆ ರೀ. ನಾನು BCom ಗ್ರ್ಯಾಜುಯೇಟ್ ಮೇಡಮ್ ಅರ, ಕಾಯ್ದೆ ಕಾನೂನು ಎಲ್ಲ ತಿಳ್ತದೆ ರೀ. ಇದು ಅಧಿಕಾರಿಗಳು ಸುಮ್ಮನೆ ನಮ್ಮ ಹೇಳ್ತಾರೆ. ನಮ್ಮ ಅದು ಆಯಿತು ತಪ್ಪು ರಿಪೋರ್ಟ್ ಮಾಡ್ಯಾರ. ತಪ್ಪು ರಿಪೋರ್ಟ್ ಮಾಡಿ ನೀವು ಸಿದ್ದರಾಮಯ್ಯನ ಬಲ್ಲಿ ಹೋರಿ, ನೀವು ಕುರುಬರು ಅದರಲ್ಲ ತಾನ್ರಿ ಅವ ಶಿವಣ್ಣಪ್ಪ ಕನ್ನಿ ಸರ್ ದಾಖಲೆಗಳು ತೋರಿಸ್ತೀನಿ ರೀ ಅಮ್ಮಾರ. ಎಲ್ಲ ಅವರು ಏನೋ ಕಾಗದ ಪತ್ರ ಹಾಜರುಪಡಿಸ್ಲತ್ತಾರ ನೋಡ್ರಿ. BO ಸಹಿ ಅದ ರೀ. ಅಲ್ಲ ಅಲ್ರಿ, ನೀರಿನ ವ್ಯವಸ್ಥೆ ಅದ ರೀ. BO ವರದಿ ಮಾಡ್ಯಾರಿ. BO ವರದಿ ಮಾಡ್ಯಾರಿ. ನ್ಯಾಯಾಲಯದಾಗ ಸಂಸ್ಥೆ ವ್ಯಾಜ್ಯ ಅದ ಅಂತೇಳಿ. ಸಂಸ್ಥೆ ವ್ಯಾಜ್ಯ ಏನಿಲ್ಲ. ನಾವು ಡೈರೆಕ್ಟರ್ ರೀ, ಅವ್ರ ಅಧ್ಯಕ್ಷರು ರೀ. ನಮ್ಮ ಸಂಸ್ಥೆ ವ್ಯಾಜ್ಯ ಏನೂ ಇಲ್ಲ. ಇಯರ್ಲಿ PTR ಕೊಡ್ತಾರೆ ರೀ ಜಿಲ್ಲಾ ನೋಂದಣಾಧಿಕಾರಿಗಳು. ಇವರು ಸಂಸ್ಥೆದ ವ್ಯಾಜ್ಯ ತಿಳ್ಕೊಂಡು ವರದಿ ಮಾಡ್ತಾರೆ BO ಸಾಹೇಬರು. ಇದು DDP ಮೇಲೆ ನಾವು ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಅವ ಏನಕ್ಕೆ ಬರ್ಲಕ್ಕ ಅದನ್ನೇ ನಾವು ಒಪ್ತೀನಿ ಅಂತ DDP ಹೇಳ್ತಾನೆ. BO ಏನು ಮಾಡಿದ್ರು ಅದೇ ಖರೆ ಸರ್. ನಿಮಗೆ ಬಂದು ನೋಡ್ಲಿಕ್ಕೆ ಅವಕಾಶ ಇರತ್ತಂದ್ರೆ ಬಂದು ನೋಡಿ ನಮ್ಗೆ ಇದು ಮಾಡ್ರಿ ಅಂತಂದ್ರೆ ಒಟ್ಟೆ ನಮ್ಗೆ ಇದು ಮಾಡ್ಲಕ್ಕೆ ರೆಸ್ಪಾನ್ಸ್ ಮಾಡ್ಲಕ್ಕೆ ಸಾಲ ಅದ್ರಿ ಐತೈತ್ರಿ. ಒಟ್ಟು ನಮ್ಮ ಮಾಸ್ತರ್ಗಳಿಗೆ ಬೇರೆ ಕಡೆ 4 ಮಂದಿ ರಿಟೈರ್ಡ್ ಆಗ್ಯಾರ. 3 ಮಂದಿಗೆ ಬೇರೆ ಕಡೆ ನಮ್ಮ ಸಹಿ ಇಲ್ಲಾರ್ದೆ ಟ್ರಾನ್ಸ್ಫರ್ ಕೊಟ್ಟಾರ. ಸಾಲ ಮಕ್ಳು ಇದ್ರ ಸಹಿತನು ರೊಕ್ಕ ತಿಂದು ಹೆಚ್ಚುವರಿ ಮಾಡಿ ಹಾಕಿಬಿಟ್ಟಾರೆ ಮಾಸ್ತರ್ಗಳಿಗೆ. ಸ್ವಲ್ಪ ದಯವಿಟ್ಟು ಅದು ರಿನಲ್ ಮಾಡತ್ತೇಳಿ ಸಾಹೇಬ್ರ ಕೈಲಿ ಜರ ಫೋನ್ ಹಚ್ಚಿಸಿ ಜರ ಮಾಡಿಸ್ಕೊಡ್ಬೇಕ್ರಿ. ಕಂಟಿನ್ಯೂ ಹಜ್ ಕಮಿಟಿ ವಾಲಂಟಿಯರು, ಕರ್ನಾಟಕ ರಾಜ್ಯ ಹಜ್ ಕಮಿಟಿ ವಾಲಂಟಿಯರು. ನಾನು 23 ವರ್ಷದಿಂದ ಸಮಾಜ ಸೇವಾ ಕೆಲಸ ಮಾಡ್ತೀನಿ. ನನ್ನ ಮಾನ್ಯ ಮುಖ್ಯಮಂತ್ರಿಗಳು ಅವರು ತುಂಬ ಒಳ್ಳೆಯವರು. ದೇವರು ಅವರಿಗೆ ಇನ್ನೂ 100 ವರ್ಷ ಆಯಸ್ಸಿಕೊಳ್ಳಿ. ಮುಂದಿನ ಶತಮಾನದಲ್ಲಿ ಅವರೇ ಮುಖ್ಯಮಂತ್ರಿ ಆಗಲಿ. ಇಷ್ಟೊಂದ ಕಾರ್ಯಕ್ರಮಗಳು ನಾವು ಯಶಸ್ವಿ ಆಗೋಕ್ಕೆ ನಾನು ಪ್ರತಿ ತಿಂಗಳು ನಾನು 300 ಪೇಜ್ ವಿಸಿಟನ್ನು ಕೊಟ್ಟು ಇದು ಸಹಾಯ ಮಾಡ್ತೀನಿ. ನಾನು ಸಮಾಜ ಸೇವಕ, ಸೋಷಿಯಲ್ ವರ್ಕ್ ಕೆಲಸ ಮಾಡ್ತೀನಿ. ನನ್ನ ಸರ್ಕಾರದಿಂದ ಯಾವುದಾದ್ರೂ ಗೃಹಲಕ್ಷ್ಮಿ, ಆಮೇಲೆ ಬಸ್ ಪಾಸು, ಆಮೇಲೆ ಉಚಿತ ಕರೆಂಟು, ಇನ್ನೂ ಅನೇಕ ಥರದಿಂದ ನಮ್ಮ ಕಾಂಗ್ರೆಸ್ ಸರ್ಕಾರ ಮಾಡ್ತೈತಿ ಅಂತ ನಾನು ಮುಖ್ಯಮಂತ್ರಿ ಅಭಿಮಾನಿಗಳನ್ನು ನಾನು ಹೇಳ್ತೀನಿ. ನಾನು ರಾಣೆಬೆನ್ನೂರು ತಾಲೂಕು, ಗೌರಿಶಂಕರ್ ನಗರ, ಡಿಸ್ಟ್ರಿಕ್ಟ್ ಹಾವೇರಿ, ಕರ್ನಾಟಕ. ಧನ್ಯವಾದಗಳು. While many people had come to the event to convey their or communicate their problems to the Chief Minister, there was this person who had come from Haveri, and he just wanted, he's an admirer of Chief Minister Siddaramaiah, and he just wanted to convey his gratefulness or convey his thanks to Chief Minister Siddaramaiah and the Congress party for whatever works they're doing, for the guarantees, for the schemes that they have brought for the people. ಕೋಡಿಹಳ್ಳಿ ಚನ್ನಸಂದ್ರ ಗ್ರಾಮದಿಂದ ಬಂದಿದ್ದೀವಿ. ಆಯಾ ಜಿಲ್ಲೆಗಳು, ತಾಲೂಕು, ಕೋಡಿಹಳ್ಳಿ ಹೋಬಳಿ ಲೆಕ್ಕ, ಗ್ರಾಮ ಲೆಕ್ಕ, ಎಲ್ಲ ಹೋಬಳಿಗಳಲ್ಲಿ ಭಿಕ್ಷಾಟನೆ ಇದೆ. ಅತಿ ಇವರಂತಾರೆ ಸಾಮಾಜಿಕ ನ್ಯಾಯ ಇದೆ, ಬಡತನ ನಿರ್ಮೂಲನೆ ಆಗ್ಬಿಟ್ಟಿದೆ, ಎಲ್ಲ ಕಡಿಮೆ, ಎಲ್ಲ ಸುಳ್ಳು ಹೇಳ್ತಾ ಇದ್ದಾರೆ. ಎಲ್ಲ ಜಿಲ್ಲೆಗಳಲ್ಲೂ ಭಿಕ್ಷಾಟನೆ, ಬಸ್ ಸ್ಟ್ಯಾಂಡು, ರೈಲ್ವೆ ಸ್ಟೇಷನ್ನು, ಹಾಸ್ಪಿಟಲಲ್ಲಿ ಭಿಕ್ಷಾಟನೆ ಇದೆ. ಅಟ್ಲೀಸ್ಟ್ ಇವರು ಜನಪರ ಕಾರ್ಯಕ್ರಮ ಮಾಡೋದು ಒಳ್ಳೆಯದು, ಜನಗಳಿಗೆ ಜನಕ್ರಮ ಕೊಡೋದು ಒಳ್ಳೆಯದು. ಭಿಕ್ಷಾಟನೆ ಮೇನ್, ಭಿಕ್ಷಾಟನೆ ನಿರ್ಮೂಲನೆ ಆಗಬೇಕು. ಎಲ್ಲ ಪಾಪ 10 ರೂಪಾಯಿ 20 ರೂಪಾಯಿ ಸಾಯ್ತಾವ್ರೆ ಜನ. ಎಲ್ಲೋ ಅವರು ಇಂದಿರಾ ಕ್ಯಾಂಟೀನ್ ಮಾಡಿಬಿಟ್ರೆ ಆಗೋದಿಲ್ಲ. ಎಲ್ಲರಿಗೂ ಊಟದ ವ್ಯವಸ್ಥೆ ಮಾಡಿಸ್ಬೇಕು. ಬರೀ ಬಸ್ ಸ್ಟ್ಯಾಂಡ್ಗಳಲ್ಲಿ, ಸರ್ಕಾರಿ ಬಸ್ ಸ್ಟ್ಯಾಂಡ್ಗಳಲ್ಲಿ
ಇಂದಿರಾ ಕ್ಯಾಂಟೀನ್ ಆಗಬೇಕು. ಆವಾಗ ಜನಗಳಿಗೆ, ಬಡವರಿಗೆ, ನಿರ್ಗತಿಕರಿಗೆ, ಅವ್ರಿಗೆ ಬಟ್ಟೆ ಇಲ್ಲ ಹಾಕೊಳ್ಳೋಕೆ. ಪಾಪ ಬಸ್ ಸ್ಟ್ಯಾಂಡ್ ನಾನು ನೋಡೋ ಪ್ರಕಾರ ರೈಲ್ವೆ ಸ್ಟೇಷನ್ನು ಬಟ್ಟೆ ಇಲ್ಲ, ಅವ್ರಿಗೆ ಕಂಬಳಿ ಹೊತ್ಕೊಳ್ಳೋಕ್ಕಿಲ್ಲ. ಹೀಗೆ ಕೆಳಮಟ್ಟದಿಂದ ತೀರಾ ಕೆಳಮಟ್ಟದ ಇದ್ದಾರೆ, ಇನ್ನೂ ಬಡತನ ನಿರ್ಮೂಲನೆ ಆಗಿಲ್ಲ. ಈ ಸರ್ಕಾರ ಬಡತನ ನಿರ್ಮೂಲನೆಗೋಸ್ಕರ ಈ ಸಂದರ್ಭದಲ್ಲಿ ನಾನು ಅರ್ಜಿ ಕೊಡ್ತಾ ಇದ್ದೀನಿ. ಪ್ರತಿ ಜಿಲ್ಲೆ, ತಾಲೂಕು, ಹೋಬಳಿ ಲೆಕ್ಕದಲ್ಲಿ ಅನುದಾನ ಬಿಡುಗಡೆ ಮಾಡಬೇಕು, ಭಿಕ್ಷಾಟನೆ ನಿರ್ಮೂಲನೆ ಮಾಡಬೇಕು. ಇಷ್ಟು ಮಂಡ್ಯ ಜಿಲ್ಲೆ. So this person had an interesting suggestion for the government. So he says that the Indira canteens, which supply food at a very cheaper price, should be made not in a random place, but rather in places where people can easily access it. For example, near hospitals, near bus stands, near railway stations. So people who cannot afford even a meal for 2 times can access these places, and it would be really helpful for them. ನಮಗೆ ದರ್ಖಾಸಲ್ಲಿ 2 ಎಕರೆ ಜಮೀನು ಮಂಜೂರು ಮಾಡಿದ್ರು ಮೇಡಮ್. 2 ಎಕರೆ ಜಮೀನು ಮಂಜೂರು ಮಾಡಿದ್ದಾಗ ಅದು ಪರಬಾರೆ ಆಗಬಾರ್ದು ಅಂತ ರೂಲ್ಸ್ ಇದೆ ಮೇಡಮ್. 15 ವರ್ಷ ಪರಬಾರೆ ಮಾಡ್ಬೋದು ಅಂತ ಎ ಸಿ ಅವರು, ಡಿ ಸಿ ಅವರು ಆರ್ಡ್ರ್ ಇದೆ. ನಾನು ಇಲ್ಲಿ ಗಂಟನೂ ಎಲ್ಲ ಕಡೆನೂ ಡಿ ಸಿ ಅವ್ರ ಹತ್ರನೂ ಹೋಗಿದ್ದೀನಿ, ಎ ಸಿ ಅವ್ರ ಹತ್ರನೂ ಹೋಗಿದ್ದೀನಿ ಮೇಡಮ್. ಆದರೆ ಅದು ಪರಬಾರೆ ಆಗ್ಬಿಟ್ಟಿದೆ ಮೇಡಮ್. ದಯಮಾಡಿ ಸಾಹೇಬ್ರನ್ನ ಗಮನ ಕೇಳ್ಕೊತಾ ಇದ್ದೀವಿ. ಸರ್ಕಾರದ ಏನಾದರೂ ರೂಲ್ಸು, ಕಾನೂನು ಆ ರೀತಿಯೇ ಮಾಡಿಕೊಡ್ಲಿ ಮೇಡಮ್. ಇನ್ನೇನು ನಮಗೆ ಅವಕಾಶ ನಮ್ಗೆ ಅಷ್ಟೇ ಸಾಕು ಸರ್. ನಮಗೇನು ಬಂದದೆ ಸತ್ತಾಗಾರ ಊತಕರಕರ ಜಾಗ ಆಗಲಿ ಅಂತ ಸರ್, ಇನ್ನೇನು ಬೇರೆ ಇಲ್ಲ ಸರ್. ನಾವು ನಮ್ಮ ಅಕ್ಕವರು ಹ್ಯಾಂಡಿಕ್ಯಾಪ್ಟ್ ಆಗ್ಬಿಟ್ಟಿರು ಸರ್, ನಾನು ಇಬ್ಬರು ಹ್ಯಾಂಡಿಕ್ಯಾಪ್ಟ್ ಇರೋ ಆ ಮನೇಲಿ ಆ ಜಮೀನೇ ಬೇರೆ ಸರ್ಕಾರ ಬೇರೆಯವ್ರಿಗೆ ಉಳ್ಳವ್ರಿಗೆ ಜಮೀನು ಮಂಜೂರು ಮಾಡಿರ್ತದೆ, ರಿಜಿಸ್ಟರ್ ಆಗಿದೆ ಸರ್. ನಮಗೆ ಸರ್ಕಾರ ಮಂಜೂರು ಮಾಡಿರೋದು ಸರ್. ಜಿಲ್ಲೆ Of the many administrative problems that many people had to say, this person was another one who he and his sister are both disabled and they're handicapped. So he says that he's requesting the chief minister to solve his administrative problem of a land that is in dispute. ಸಂಗೊಳ್ಳಿ ರಾಯಣ್ಣ ಅಧ್ಯಕ್ಷರಾದರು, ಮಾನ್ಯ ಜನಪ್ರಿಯ ಮುಖ್ಯಮಂತ್ರಿ ಆದ ಅವರಿಗೆ ಆಯುಷ್ಯ ಆರೋಗ್ಯ ಹೆಚ್ಚು ಕೊಡಲಿ, ನಮ್ಮ ಜನರ ರೈತರನ್ನು ಕಾಪಾಡಲಿ, ಅವರಿಗೆ ಆಯುಷ್ಯ ಆರೋಗ್ಯ ಹೆಚ್ಚು ಕೊಡಲಿ. ಸೊಸೈಟಿ ದೇವೇಗೌಡ ಕುಮಾರಸ್ವಾಮಿ ಇದ್ದಾಗ ಸೋಟಾದದ್ದು ಸಾಲ ರೋಗ ಬಂದಿಲ್ಲ. ಹಲೋ, ಬೆಳಗಾವಿ ಜಿಲ್ಲೆಯಲ್ಲಿ ಮೂಡ್ಲಿ ತಾಲೂಕಿನ ಸೊಸೈಟಿ ಗುಜನಟ್ಟಿ ಗ್ರಾಮದ ಕುಮಾರಸ್ವಾಮಿ ಅವರು, ಮಾನ್ಯ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರಿದ್ದಾಗ ಸೂಟಾದದ್ದು ಸಾಲ ಸೂಟಾದದ್ದು ನಮ್ಮ ಹೊಳ್ಳಿ ಮರಳಿ ಲಕ್ಷ ರೂಪಾಯಿ ಬಂದಿಲ್ಲ. ಈಗ ನಾವು ಅದಕ್ಕೆ ಏನು ಮಾಡಬೇಕು? ನೀವು ಅದಕ್ಕೆ ಸ್ಪಂದಿಸಬೇಕು ಈ ಗೌರ್ಮೆಂಟ. ಮಾನ್ಯ ಮುಖ್ಯಮಂತ್ರಿ ಆದ ಯಡಿಯೂರಪ್ಪ ಸಿದ್ದಪ್ಪ ಮಂಗಿ ಮೂಡ್ಲಿ ತಾಲೂಕು ಸಂಗೊಳ್ಳಿ ರಾಯಣ್ಣ ನಗರ ಪಟಗುಂದಿ ಅಲ್ಲಿ ಮೂರ್ತಿಯನ್ನು ಟಿ ಪಿ ಒಳಗೆ ಹಾಕಿ ಕೌಜಲಿ ಗ್ರಾಮಕ್ಕೆ ಬರ್ತಿದ್ದಾರೆ ಸಾಹೇಬ್ರ. ಅಲ್ಲಿ ನನ್ನ ಗ್ರಾಮಕ್ಕೆ ಬಂದು ನನ್ನ ಮೂರ್ತಿಗೆ ಸತೀಶಣ್ಣ ಜಾರಕಿಹೊಳಿ ಅವರು ಮಿನಿಸ್ಟರು, PW ಮಿನಿಸ್ಟರು, ಮಾನ್ಯ ಮುಖ್ಯಮಂತ್ರಿಯವರು ಬಂದು ನನ್ನ ಮೂರ್ತಿ ತ್ಯಾಚೆಗೆ ಮಾಲಾರ್ಕ್ ಮಾಡಿ ಹೋಗ್ಬೇಕಂತೇಳಿ ಕಳಕಳಿ ವಿನಂತಿ ಬೇಡಿಕೊಳ್ಳುತ್ತೇನೆ. ಅಲ್ಲಿ ಕೆರೆ ಡ್ಯಾಮ ಮಾಡಬೇಕಾಗಿದೆ, ಎಸ್ಟಿಮೇಟನ್ನು ಗೌರ್ಮೆಂಟಿಗೆ ಬಂದದ, ಅನುದಾನ ಮಂಜೂರು ಮಾಡಬೇಕು, ಪೈಪ್ಲೈನ್ ರೈತರಿಗೆ ನೀರಾವರಿಯನ್ನು ಮಂಜೂರು ಮಾಡಬೇಕಂತೇಳಿ ತಮ್ಮಲ್ಲಿ ಕೋರುತ್ತೇನೆ. ಸಾಹೇಬರ ಸತೀಶಣ್ಣ ಜಾರಕಿಹೊಳಿ ಅವರು ನಮ್ಗೆ ಅನುಮೋದನೆ ಲೆಟ್ರ್ ಕೊಟ್ಟಿರ್ತಾರೆ. ಮಾನ್ಯ ಮುಖ್ಯಮಂತ್ರಿಯವರು ಹಿಂದಿನ ಜನತಾ ದರ್ಶನಲ್ಲಿ ನಮಗೆ ದಾಖಲಾಗಿದೆ. ಈಗ ಬೆಳಗಾಂ ಕಂಕನೋಡಿ ಗ್ರಾಮ, ಮೂಡಲಗಿ ತಾಲೂಕು ಕಂಕನೋಡಿ ಗ್ರಾಮ ನೀರಾವರಿ ವ್ಯಾಪ್ತಿಯಲ್ಲಿ ಬರೋ ಜಮಖಂಡಿ ಬೆಳಗಾವ ಸಿ ಆಫೀಸಿಂದ ನಮಗೆ ಎಸ್ಟಿಮೇಟನ್ನು ಗೌರ್ಮೆಂಟ್ ಬಂದಿರುತ್ತದೆ. ಪೈಪ್ಲೈನು ಅಂಗವಿಕಲ ಸಾಮೂಹಿಕ ಪೈಪ್ಲೈನನ್ನು ನಮಗೆ ಒದಗಿಸಿಕೊಡಬೇಕಂತೇಳಿ, ಹಣ ಮಂಜೂರು ಮಾಡಬೇಕಂತೇಳಿ ತಮ್ಮಲ್ಲಿ ಕಳಕಳಿಯಿಂದ ಬೇಡಿಕೊಳ್ಳುತ್ತೇನೆ. ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಜಯವಾಗಲಿ. ನಾವು ಗೃಹಲಕ್ಷ್ಮಿಗೆ ಬಂದಿರೋದು. So this person who had come from Belagavi is requesting the chief minister to make it accessible for all the farmers to make water, and water is a very important source for the farmers, and he's asking the chief minister to make water accessible to the farmers by building a dam there.
ಮೈಸೂರಿಂದ 6 ತಿಂಗಳಿಂದ ಓಡಾಡಿಸ್ತಾ ಇದ್ದಾರೆ, ಏನೂ ಕೊಡಲಿಲ್ಲ. ನಮ್ಮ ತಾಯಿ ಸತ್ತೋಗಿದ್ದಾರೆ, ಅದಕ್ಕೆ ನನ್ನ ಇದಕ್ಕಿನೇ ಉತ್ತರಾಧಿಕಾರಿ ಅಂತ ಅಂದ್ಬಿಟ್ಟು ಮಾಡಿಬಿಟ್ಟು ಅದಕ್ಕೆ ನನಗೆ ಕೊಡಿ ಅಂತಂದರೆ ಯಾವಾಗ್ಲೂ ಓಪನ್ ಆಗಲ್ಲ ಅಂದ್ಬಿಟ್ಟು 6 ತಿಂಗಳಿಂದ ಅಲ್ದು ಸಾಕಾಗೋಯ್ತು. ಇವಾಗ ಬೆಂಗಳೂರಲ್ಲಿ ಅವಕಾಶ ಇದೆ ಅಂದಿದ್ದಕ್ಕೆ ಬಂದಿದ್ದೀನಿ, ದಯವಿಟ್ಟು ಅದನ್ನು ಮಾಡಿಸ್ಕೊಡಿ ಮೇಡಮ್. ಬೇರೆ ಗ್ಯಾರಂಟೀಸ್ ಎಲ್ಲ ನಿಮಗೆ ಬರ್ತಾ ಹ್ಞೂ, ಇದೆ? ಎಲ್ಲ ಗೃಹಲಕ್ಷ್ಮಿ ಬರ್ತಾ ಇಲ್ಲ. ನಾವು ಮತ್ತೆ So the Congress government, when they were campaigning, had announced 5 guarantees for the people, out of which is Griha Lakshmi one of them. So in this scheme, the head woman of the family will get 2,000 rupees every month. And this woman who has come from Mysuru says that she has not been getting the 2,000 rupees every month under the Griha Lakshmi scheme. And she has been going door to door for the past 6 months, trying to figure out why she has not been getting the 2,000 rupees under the scheme. And she is requesting the chief minister to just get her the 2,000 rupees under the scheme. So 2,000 rupees may seem very menial to people, but it could be a big amount of money to some people. She also says that she has been getting all the other schemes, but under the Griha Lakshmi scheme, she hasn't been getting the 2,000 rupees. ಬೊಮ್ಮನಹಳ್ಳಿಯಿಂದ ಬಂದಿರೋದು. ಬೊಮ್ಮನಹಳ್ಳಿಯಿಂದ ನಾವು ಬಂದು 5 ವರ್ಷದಿಂದನೇ ನಾವು ಒಂದು ಸೈಟ್ಗಂತ ಹಾಕಿದ್ದು. ಅದು ಹಾಕಿದ್ಮೇಲೆ ಅವರು ಕೊಡ್ತೀವಿ ಅಂದ್ಬಿಟ್ಟು ಎಲ್ಲರೂ ಕೊಟ್ಬಿಟ್ಟು ಲಾಸ್ಟಲ್ಲಿ 50,000 ಕಟ್ಟಿಸ್ಕೊಂಡ್ರು. ಇವಾಗ 50,000 ಕಟ್ಟಿಸ್ಕೊಂಡು ಮತ್ತೆ ಲೋನ್ ಕಟ್ಟಿ ಅಂದರೆ ನಾವೊಬ್ಬರು ದುಡಿಬೇಕು, ಜೀವನ ಮಾಡಬೇಕು. ಒಬ್ಬ ಮಗಳಿದ್ರು ಮದುವೆ ಮಾಡಿಬಿಟ್ಟೆ. ಇವಾಗ ನಮ್ಮೊಬ್ಬರು ದುಡ್ದು ಸಾಲ ತೀರ್ಸೋಕ್ಕಾಗುತ್ತಾ ಬ್ಯಾಂಕಿಂದನೇ ಹೇಳಿ? ಅದಕ್ಕೆ ನಮಗೇನು ಬೇಡಿ, ನಮ್ಗೆ ಇರೋಕ್ಕೊಂದು ಆಶ್ರಯ ಕೊಟ್ಟರೆ ಸಾಕು. ನಮಗೆ ನಾವು ಬಡವರು. ಇವಾಗ ಎಲ್ಲರೂ ಕೆಲ್ಸಕ್ಕೆ ಹೋಗ್ತೀವಿ ಅಂದರೆ ನಿನ್ಗೆ ವಯಸ್ಸಾಯಿತು ಕೆಲಸಕ್ಕೆ ತಗೊಳ್ಳಲ್ಲಮ್ಮ ಅಂತಾರೆ. ಕೆಲಸ ಇಲ್ಲ, ಏನಿಲ್ಲ, ಸಾಲ ಕಟ್ಟಿ ಅಂದರೆ ಎಲ್ಲಿಂದ ಕಟ್ಟೋಕ್ಕಾಗುತ್ತೆ ಹೇಳಿ? ಅದಕ್ಕೆ ನಮಗೆ ದಯವಿಟ್ಟು ನಮ್ಮ ಸಾಲ ಕಟ್ಟೋಷ್ಟು ಕೆಪಾಸಿಟಿ ನಮ್ಮಲ್ಲಿಲ್ಲ. ದಯವಿಟ್ಟು ಸಿದ್ದರಾಮಯ್ಯ ಕೇಳ್ಕೊಳ್ಳೋದು ಏನಂದರೆ ನಮ್ಗೆ ಇರೋಕ್ಕೊಂದು ನೆರಳು ಮಾಡಿಕೊಡಿ. ಮೇಡಮ್, ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ನೆಲ್ಲೂರು ವಿಲೇಜ್ ಅಂತ ಒಂದು ಸರ್ಕಾರಿ ಮನೆಗೆ ಸುಮಾರು 40 ವರ್ಷದಿಂದ ವಾಸವಾಗಿದ್ವಿ. ಆ ಮನೆ ವಾಸ ಆಗಿದ್ವಿ 2015-16ರಲ್ಲಿ ರೆಗ್ಯುಲೇಷನ್ ಲೆಟ್ರ್ ಪಾಸ್ ಮಾಡಿಕೊಟ್ಟವ್ರೆ ಪಿ ಡಿ ಅವರು, ಅಧ್ಯಕ್ಷರು 18 ಮೆಂಬರ್ಲ್ಲ ಸೇರಿ. ಅವರು ಇವತ್ತು ನಾಳೆ ಅಂತ ಹೇಳಿ ಇಷ್ಟು ವರ್ಷ ಆದ್ರೂ ಆ ಮನೆಯದು ಹಕ್ಕುಪತ್ರ ಮಾಡಿಕೊಡ್ತಾ ಇಲ್ಲ, ಮನೆ ಕಂದಾಯ ತುಂಬಿಸ್ಕೊತಾ ಇಲ್ಲ. ಆಮೇಲೆ ಮನೆ ನೀರ್ದು ಸಮಸ್ಯೆ ಇದೆ, ಆ ನೀರ್ದು ಒಂದು ಪರ್ಮಿಷನ್ ಕೇಳೋದು ಕೊಡೋಂಗಿಲ್ಲ. ಗ್ರಾಮ ಪಂಚಾಯತಿಯಲ್ಲಿ ಹೋದರೆ ಭಾಳ ಕೆಟ್ಟ ಕಣ್ಣಿಂದ ನೋಡ್ತಾರೆ ವರ್ಕರ್ಸ್ಗಳು, ಯಾರೂ ಬೆಲೆ ಕೊಡೋಂಗೆ. ಎಷ್ಟು ಸರಿ ಅರ್ಜಿ ಕೊಟ್ಟರು ಡಿ ಸಿಯಿಂದ ಅರ್ಜಿ ಬಂದ್ರೂ ನೋಡಿಲ್ಲ ಅವರು. ಆಮೇಲೆ ಪ್ರಧಾನಮಂತ್ರಿಯಿಂದ ಅವ್ರಿಗೊಂದು ಅರ್ಜಿ ಹಾಕಿದ್ದೆ, ಅಲ್ಲಿಂದ ರಾಜ್ಯ ಸರ್ಕಾರಕ್ಕೆ ಬಂತು ಯಡಿಯೂರಪ್ಪ ಪ್ರೇರಣೆಗೆ, ಅವರು ಸಹ ನೋಡಿಲ್ಲ, ನೋಡಿ ಡಿ ಸಿನೂ ನೋಡಿಲ್ಲ. ಅವ್ರು ಡಿ ಸಿ ಸಾಹೇಬ್ರು ಕಳಿಸಿದ್ರು ಅವ್ರು ಬಂದು ನೋಡೋಂಗಿಲ್ಲ, ಏನೂ. ಆದಷ್ಟು ಬೇಗ ಇದು ಒಂದು ರಾಜ್ಯ ಸರ್ಕಾರ ಮನವಿ ಮಾಡ್ತೀವಿ. ಇಲ್ಲಿ ಬಂದು ಅಡ್ಡಾಡಿ ಸುಸ್ತಾಗಿದೆ. ಇಲ್ಲಿಂದ ಅಲ್ಲಿ ಹೋಗ್ರಿ, ಅಲ್ಲಿಂದ ಅಲ್ಲಿ ಹೋಗ್ರಿ, ಇಲ್ಲಿಂದ ಅಲ್ಲಿ ಹೋಗ್ರಿ ಅಂತ ಕಳಿಸ್ತಾರೆ. ಇವಾಗಂತೂ ಬಂದೀವಿ ಸುಸ್ತಾಗಿ. ಒಂದು ಅರ್ಜಿ ಕೊಟ್ಟಿದ್ದೀವಿ ಕಂದಾಯ ಇಲಾಖೆಯವರಿಗೆ. ಅವ್ರು ಕೊಟ್ಟಿದ್ದ ತಕ್ಷಣ ಹೇಳ್ತಾರೆ ಅಲ್ಲಿ ಹೋಗಿ ನೀವು, ನಾವು ಹೋಗಿದ ತಕ್ಷಣ ಮಾಡ್ಕೊಡ್ತೀನಿ ಅಂತ ಹೇಳಿ ಅವರು ಕಳ್ಸ. ನೋಡಿ ಮೇಡಮ್, ಈ ಮನೆಗೆ ಈ ವಾಸ ಹಾಕೊಂಡಿರೋದು. ಶೌಚಾಲಯ ಇದ್ದಿಲ್ಲ, ಶೌಚಾಲಯ ಕಟ್ಟಿಸ್ಕೊಂಡ್ವಿ. 40 ವರ್ಷದ ವಾಸ ಇರೋದು. ಆ ಪಕ್ಕದ ಜಾಗನೂ ಸಹ ಮಾರ್ಕೊಂಡ್ಬಿಟ್ಟವ್ರೆ ಗ್ರಾಮ ಪಂಚಾಯತಿಯವರು. 30-60 ಇರೋದು, 15-25 ಕಟ್ಟಿರೋದು ಕೆಂಪಂಚಿನ ಮನೆ. ಅದಕ್ಕೆ ಏನು ಮಾಡಿಬಿಟ್ರು ಅಂದರೆ ಇರೋ ಪಿ ಡಿ ಒ VA ಕ್ವಾರ್ಟರ್ಸ್ ಅಂತ ಮಾಡಿಬಿಟ್ಟವ್ರು ಮೇಡಮ್. ಅದು ಪಕ್ಕದ ಜಾಗ ಮನೆ 2022ರಲ್ಲಿ ಡಿಸೆಂಬರ್ ತಿಂಗಳಲ್ಲಿ ಗ್ರಾಮ ಪಂಚಾಯತಿಯವರು ಮಾಡ್ಕೊಂಡ್ಬಿಟ್ಟಾರೆ. ಆದರೆ ಅವ್ರು ಯಾರೂ ಹೇಳೋರಿಲ್ಲ, ಕೇಳೋರಿಲ್ಲ ಮೇಡಮ್. ನಾವು ಅರ್ಜಿ ಮೊನ್ನೆ ಕೊಟ್ಟಿದ್ದೆ ನಾನು 2023ರಲ್ಲಿ ಒಂದು ಮಾಹಿತಿ ಕೊಟ್ಟಿದ್ದೆ. ಮಾಹಿತಿ ಹಾಕಿದ್ದು ಇಷ್ಟು ತಿಂಗಳಾದ್ರೂ ಉತ್ತರ ಕೊಟ್ಟಿಲ್ಲ ಮೇಡಮ್ ಅವರು. ಗ್ರಾಮ ಪಂಚಾಯತಿಲಿ ಯಾವುದೇ ಕಾರಣಕ್ಕೆ ಹೋದರೆ ಬೆಲೆನೇ ಕೊಡೋಂಗಿಲ್ಲ ಮೇಡಮ್ ಅವರು. ಲಾಸ್ಟ್ ಟೈಮ್ ಹೋಗಿದ್ದಕ್ಕೆ MLA ಸಾಹೇಬರು ಬಂದಿದ್ದರು, ಅವ್ರ ಜೋಡಿ ಮಾತಾಡೋ ಅಂತ ಹೋದ ತಕ್ಷಣ MLA ಲೆಟ್ರ್ ತೊಗೊಂಡಿಲ್ಲ ಅವರು. ಹೋಗಂತ ಕಳಿಸ್ಬಿಟ್ರು ಅವರು. BJP ಅಧ್ಯಕ್ಷ ಮೆಂಬರ್ ಇವರಿದ್ದರು, ತಳ್ಳಿಬಿಟ್ರು ಅವರು. ನಾನು ಬಂದುಬಿಟ್ಟೆ. ಆಮೇಲೆ ಇವರು ಗ್ರಾಮ ಪಂಚಾಯತ್ವರಿಗೆ ಸ್ವಲ್ಪ ಮಾತಾಡಿದ್ದಕ್ಕೆ ನಾನು ಅಷ್ಟು ಜನದಲ್ಲಿ ನೀನು ಬೈದೆ ಅಂತ ಹೇಳಿ ನನಗೆ ಗ್ರಾಮ ಪಂಚಾಯತಿ ಹೋಗಿದ್ಮೇಲೆ ಬೇವರ್ಸಿ ಸುಳೆಮನ್ ಅಂತ ಹೇಳಿ ಬೈದ್ರದು ಮೇಡಮ್ ನಮ್ಮ ಗ್ರಾಮ ಪಂಚಾಯತಿಯಲ್ಲಿ. ನನಗೇನೋ ನ್ಯಾಯ ಬೇಕು. ಇನ್ನು ಒಂದು ಮನೆ ಕೇಳ್ತಾನೆ ನಾನು, ಏನು DC ಆಫೀಸ್ ಕೇಳ್ತಾ ಇಲ್ಲ, ಏನು ವಿಧಾನಸೌಧ ಕೇಳ್ತಾನೆ, ಹೈಕೋರ್ಟ್ ಕೇಳ್ತಾ ಇಲ್ಲ, ಪಾರ್ಲಿಮೆಂಟ್ ಕೇಳ್ತಾ ಇಲ್ಲ, ಏನು ರೈಲ್ವೆ ಸ್ಟೇಷನ್ ಕಟ್ಟಿದ್ದು ಅದು ಕೊಡ್ರಿ ಅಂತ ಕೇಳ್ತಾ ಇಲ್ಲ. ನಾನು ಆಫ್ಟರ್ ಆಲ್ ಒಂದು ಇರೋಕ್ಕೆ ಒಂದು ಮನೆ ಕೇಳ್ತಾ ಇರೋದು. ಆ ಇರೋ ಮನೆ ಹಾಳಾಗಿ ಬಿದ್ದಿರೋದು ಮನೆಗೆ ಆ ಮನೆಯಾಗ ವಾಸವಿದ್ದೀನಿ ನಾನು. ಅದೊಂದು ಮಾಡಿಕೊಡಿ ಅಂತ ಹೇಳಿ ಗ್ರಾಮ ಪಂಚಾಯತಿಯಲ್ಲಿ ಭಾಳ ಹೇಳ್ತೀನಿ. ಗ್ರಾಮ ಪಂಚಾಯತಿನ ನಮ್ಮ ಮೇನ್ ಸುಪ್ರೀಂ ಕೋರ್ಟ್ ಇದ್ದಂಗೆ ಅದು.
ಅವರು ಅಧ್ಯಕ್ಷರುಗಳೆಲ್ಲ ಮಾಡಿಕೊಡ್ರಿ ಅಂತ ಆದೇಶ ಮಾಡ್ಯಾರೆ. ಆದರೆ ಪಂಚಾಯತಿಯಲ್ಲಿ ಮಾಡಿಕೊಡ್ತಾರಲ್ಲ ಮೇಡಮ್ ಅವರು. ಇದೊಂದು ನಮಗೆ ಭಾಳ ಸಮಸ್ಯೆ ಆಗಿದೆ. ದಯವಿಟ್ಟು ಇದೊಂದು ನಿಮ್ಮ ಕಡೆಯಿಂದ ದಯವಿಟ್ಟು ಇದೊಂದು ಮಾಡ್ಕೊಳ್ಳಿ ಅಂತೇಳಿ ಮನವಿ ಮಾಡ್ಕೊತೀವಿ ಮೇಡಮ್. ಬಂದಿದ್ದೀವಿ ನಾವು ಬಡವರು ಬಂದರು. ನಮ್ಮ ಮಿಸ್ಸಸ್ಗೆ ನಿಮ್ಮಾನ್ಸ್ ಹಾಸ್ಪಿಟ್ಲಲ್ಲಿ ಭಾಳ ನೋವಿಂದ ನಾವು ಬಂದಿದ್ದೀವಿ. ಇವತ್ತೊಂದು ಅರ್ಜಿ ಬರ್ಕೊಳಕ್ಕೆ ಯಾರೇ ಬಂದಿಲ್ಲ ಮುಂದೆ. ಇವತ್ತೊಂದು ಅರ್ಜಿ ಬರೋಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಶೀರ್ವಾದದಿಂದ ನಾವು ಬಂದಿದ್ದೀವಿ. ಇಲ್ಲಿ ಬಂದು ನಮಗೆ ಯಾವುದೇ ತೊಂದರೆ ನಾವು ಬಂದಿದ್ದೀವಿ. ಯಾರು ಒಂದು ಅರ್ಜಿ ಬರ್ಕೊಳ್ಳೋದಿಲ್ಲ. ನಾವು ನೋವಾಗ್ತದೆ ಮನಸ್ಸು. ನಾವು ಎಜುಕೇಷನ್ ನಾವು ಓದಿಲ್ಲ. ಇವತ್ತು ನಾವು ನೋವಿಂದ ಬಂದಿದ್ದೀವಿ. ಅರ್ಜಿ ಬರೋಕ್ಕೆ ನ್ಯಾಯ ಸಿಗ್ತಾ ಇಲ್ಲ. ನಾವು ಯಾರ ಹತ್ರ ಹೋಗಿ ಕೇಳೋದಿಲ್ಲ. ಪಬ್ಲಿಕ್ ಟಿ ವಿಲಿ ಎಲ್ಲ ಟಿ ವಿಗಳು ಇಲ್ಲಿ ಬಂದಿದ್ದಾರೆ, ಎಲ್ಲ ಮೀಡಿಯಾಗಳು ಬಂದಿದ್ದಾರೆ, ಸಿದ್ದರಾಮಯ್ಯ ಸಾಹೇಬ್ ಇದ್ದಾರೆ, ಎಲ್ಲ ಇದ್ದಾರೆ. ಇವತ್ತು ಬಡವರನು ಒಬ್ಬ ಕನ್ನಡಿಗಾಗಿ ನಾನು ಬಂದು ನಾನು ಹೋರಾಟ ಮಾಡ್ತಾಯಿದ್ದೀನಿ. ದಯವಿಟ್ಟು ಇದನ್ನು ಸರ್ಕಾರ ಕೊಡಿ. ದಯವಿಟ್ಟು ಊರಿನ ಏನು ನೇಮಕ ಮಾಡಿ ಇದನ್ನು ಬರ್ಕೊಳ್ಳೋಕ್ಕೆ ಒಂದು ಅರ್ಜಿ ಬರ್ಕೊಳ್ಳೋಕ್ಕೆ ನೇಮಕ ಮಾಡಿ. ದಯವಿಟ್ಟು ಇದನ್ನು ಸಮಸ್ಯೆಯಿಂದ ಕೇಳ್ತಾ ಇದ್ದೀನಿ. ನಮ್ಮದು ತಾಲೂಕಾ. So this person is telling us that there is so much media coverage. Chief Minister Siddaramaiah is present at the event, but when he was trying to write down his query on a letter, he has not been helped by anyone. Since he does not know how to read and write, he cannot convey his problems or his issues on a letter to the Chief Minister, and he says that there has been nobody who has been helping him when he went to the counter and sought help. So he is requesting the Chief Minister to make this event more accessible to the people who do not know how to read and write. The others were mostly problems relating to land issues, to property issues, which have not been solved locally at administrative level, and which the people were trying to escalate to the Chief Minister. ಕೋಟ ಕೇದಾಗ ಹೊಲ ಅದ ರೀ. ಸುಮಾರು ಪೈಕಿ ನಮ್ಮ ತಂದೆ ಎಲ್ಲ DC ಸಾಬ್ರಿಗೆ, AC ಸಾಬ್ರಿಗೆ, ತಹಸೀಲ್ದಾರಿಗೆಲ್ಲ ಪೇಪರ್ ಕೊಟ್ಟಾರ್ರಿ. ಕೊಟ್ಟರು ಬಂದು ಅಳ್ಕೊಟ್ಟಾರ್ರಿ. ಅಳ್ಕೊಟ್ರು ಭೀ ದಾರಿ ಬಿಡ್ಲಕ್ಕೆ ತಯಾರಿಲ್ಲ ರೀ. ಅವ್ರು ಗೋರ್ಮೆಂಟ್ ನೌಕರಿ ಅದ ರೀ. ಅವರಿಗೆ ಗೋರ್ಮೆಂಟ್ ರೊಕ್ಕ ಗೋರ್ಮೆಂಟ್ಗೆ ಚೆಲ್ತೇವು, ನಿಮಗೆ ಗೋರ್ಮೆಂಟ್ ದಾರಿ ಬಿಡಲೇವು ಫುಲ್ ಅಲ್ಲತ್ತಾರ. ಎಲ್ಲ ಪೇಪರ್ ಅವ ನೋಡ್ರಿ ಮೇಡಮ್, ಡಾಕ್ಯುಮೆಂಟ್ಸು ಪಂಚನಾಮ ಮಾಡಿಂದೆಲ್ಲ. ಖರೆ ಹೊಲಕ್ಕೆ ದಾರಿ ಬಿಡ್ಲಕ್ಕೆ ತಯಾರಿಲ್ಲಮ್ಮ. ನಮ್ಮ ಕಬ್ಬು ವರ್ಷಿಗೆ ಸುಟ್ಟು ಹೋಗಿ ಕರ್ಕಲಾಗೆ ಫ್ಯಾಕ್ಟ್ರಿಗೆ ಕಳಿಸ್ತೇವೆ ರೀ. ಅದ್ರ ಕಡೆ ಈಗ ಸದ್ದ ನೋಡ್ರಿ ಭೀ ನಮ್ಮ ಕಬ್ಬು ಪೂರ ಒಣಗಿಂದ ರೀ. ಯಾಕಂದ್ರೆ ಸುತ್ತಮುತ್ತ ಕರೆಂಟ್ ಅದ ರೀ. ಯಾಕೆ ಭೀ ಲಾಸ್ಟಿಗೆ ಹೋಯ್ತಿರಿ ನಮ್ಮ ಕಬ್ಬು. ದಾರಿ ಇಲ್ಲಿ ಕಡೆಯಿಂದ ಭಾಳ ಕಷ್ಟ ಅದ ರೀ. ನಮ್ಗೆ ಹೊಲಕ್ಕೆ ಬಿಟ್ಟು ಜೀವನನೇ ಇಲ್ಲ ರೀ. ಅವ್ರಿಗೆ ಏನದ ನೌಕರಿದವ್ರು ರೀ. ನಮಗೆ ನ್ಯಾಯ ಮಾಡಿ ಕೊಡ್ಬೇಕ್ರಿ. ನಂಗೆ ಹೆಚ್ಚಿಗೆ ಮಾತಾಡ್ಲಿಕ್ಕೆ ಬರಲ್ಲ ರೀ. ನಮ್ಗೆ ತೋಲ್ ತಕ್ಲೀಫ್ ಅದ ರೀ ಅಮ್ಮ. ನಮ್ಗೆ ಅದ್ರ ನೆಂಪು ತೆಗೆದ್ರು ಮನ್ಯಾಗ ಸತ್ತರು ಒಬ್ಬರು ಸಾಯ್ತಾರೆ ರೀ, ಹೊಲ್ದಾಗ ಸತ್ತರು ಎಲ್ಲರೂ ಸಾಯ್ತಾರೆ ರೀ. ಹೊಲ ಸತ್ತಂದ್ರೆ ಹಿಂಗೆ ಅದ ರೀ ಅಮ್ಮ. ನೋಡ್ರಿ ಅಮ್ಮ, ನಮ್ಗೆ ನ್ಯಾಯ ಮಾಡಿಕೊಡ್ರಿ ಮಾಧ್ಯಮದಿಂದ. ನೋಡ್ರಿ ಅಮ್ಮ, ನಿಮ್ಮ ಕೈಕಾಲು ಬೀಳ್ತೇವ್ರಿ. ಕರ್ನಾಟಕ ಸರ್ಕಾರ ಕೈ ಮುಗಿತೇವ್ರಿ ಅಮ್ಮ. ನಾವು ವಿಜಯನಗರ ಡಿಸ್ಟಿಕ್ಕು ಅಗ್ರಮಾಳ ತಾಲೂಕು ಪಿಂಜರಳ್ಳಿ ಗ್ರಾಮದಿಂದ 40 ಜನ ಬಂದಿದ್ದೀವಿ. ನಾವು ಅಂಗವಿಕಲರು ತಾಲೂಕು ಅಧ್ಯಕ್ಷ ಇದ್ದೀನಿ ನಾನು. ಆದರೆ ನಮಗೆ ಅಂಗವಿಕಲರಿಗೆ ಅನುದಾನ ಏನೋ ಸಿಗ್ತಾ ಇಲ್ಲ. ಅದೇನು ಇಂಡಿವಿಜುವಲ್ ಕೊಡಲ್ಲ ಅಂತ, ಈಗ ಇಂಡಿವಿಜುವಲ್ ಸಿಂಗಲ್ ಕೊಡಲ್ಲ ಅಂತ. ಆ ಕಾರಣಕ್ಕೆ ನಾವು ಪಂಚಾಯತಿಯವರಿಗೆ, ಸಿದ್ದರಾಮಯ್ಯ ಸಾಹೇಬರಿಗೆ ನಾನು ಹೇಳೋಕೆ ಮನೆ ಕೊಟ್ಟು ಬಂದಿದ್ದೀನಿ ಆಲ್ರೆಡಿ. ಆ ಲೆಟ್ರಲ್ಲಿದೆ. ಒಂದು ಮನೆ ಕೂಡ ಕೊಡ್ತಾಯಿಲ್ಲ, ಒಬ್ಬೊಬ್ಬರಿಗೆ ಒಂದು ಮನೆ ಕೂಡ ಕೊಡ್ತಾಯಿಲ್ಲ. ಈಗ ಕೊಟ್ಟು ಬಂದಿದ್ದೀನಿ ವಸತಿ ಇಲಾಖೆಯಿಂದ. ಹಿಂಗಾಗಿಬಿಟ್ಟು ನಾನು 40 ಜನ ಕರ್ಕೊಂಬಂದಿದ್ದೀನಿ. ಹ್ಯಾಂಡಿಕ್ಯಾಪ್ಟ್, ನಾವು ಫಿಸಿಕಲಿ ಹ್ಯಾಂಡಿಕ್ಯಾಪ್ಟರ್. ಹಿಂಗಾಗಿ ವಿಜಯನಗರ ಡಿಸ್ಟ್ರಿಕ್ಕಿಂದ ನಾನು ತಾಲೂಕು ಅಧ್ಯಕ್ಷ ಇದ್ದೀನಿ. ಹೇಳ್ರಿ ಅಲ್ಲೇ ಬಂದೇವ್ರಿ. ದೇದ್ರು ಏನು ಕಷ್ಟ ಇಲ್ಲ ರೀ. ನಮ್ಮ ಭೂಮಿ ತಾಯಿ ಇಲ್ಲ ರೀ. ನಮ್ಮ ಭೂಮಿ ತಾಯಿ ಇಲ್ಲ. ನಾವು ದುಡಿಬೇಕು, ತಿನ್ನಬೇಕು, ಎಲ್ತನ ದುಡಿಬೇಕು, ಎಲ್ತನ ನಾವು ಕಷ್ಟ ಮಾಡಿ ಉಡ್ಬೇಕು ರೀ. ನಮ್ಗೆ ಯಾವುದೇ ಮಂತ ಬಡವರಿಗೆ ಯಾವುದೋ ಮಾಡ್ತಾರ ಅಂತ ಕೇಸಿ ಹಾಸಿಗೆ ಬಂದೀವಿ ನೋಡ್ರಿ. ಇಷ್ಟೇ ನೋಡ್ರಿ ಸರ್. ನನ್ನ ಹೆಸರು ಗಂಗಾಧರ ಎಮ್ಮಾರ್ ಅಂತ. ನಾನು ಚಿಕ್ಕಮಗಳೂರಿನ ಅನುದಾನಿತ ಪದವಿ ಪೂರ್ವ ಕಾಲೇಜಿನಲ್ಲಿ ದೈಹಿಕ ಶಿಕ್ಷಕನಾಗಿ 2001ರಲ್ಲಿ ಜಾಯ್ನ್ ಆಗಿದ್ದು 2018ರಲ್ಲಿ ನನಗೆ ಅಪ್ರೂವಲ್ ಆಗ್ತದೆ. 5 ವರ್ಷ 2 ತಿಂಗಳು ಮಾತ್ರ ನನಗೆ ಸಂಬಳ ಬಂದಿರ್ತದೆ. ಆದರೆ ಸರ್ಕಾರ ಈಗಾಗಲೇ 13,000 ಜನ ಸರ್ಕಾರಿ ನೌಕರರಿಗೆ 5,000 ಹಿಂದೆ ಆದಂಥ ನೋಟಿಫಿಕೇಷನ್ಗೆ 2007ರ ತದನಂತರ ಅನುದಾನಕ್ಕೆ ಒಳಪಟ್ಟಂಥ ಸರ್ಕಾರಿ ಕೆಲಸಕ್ಕೆ ಇದು ಸರ್ಕಾರಕ್ಕೆ ಪೆನ್ಷನ್ಗೆ ಒಳಪಟ್ಟಿರ್ತಾರೆ. NPS ಇಂದ OPSಗೆ. ಈಗಾಗಲೇ ನಾವು ಸಹ ಸುಮಾರು 2006ರ ಪೂರ್ವದಲ್ಲಿ ಸಾಕಷ್ಟು 10, 15, 20, 30 ವರ್ಷಗಳ ಕಾಲ ಅನುದಾನ ರಹಿತವಾಗಿ ಸೇವೆ ಮಾಡಿದ್ದೀವಿ. ಅನುದಾನ ಸಹಿತವಾಗಿ ಕೆಲವೇ 7 ವರ್ಷ, 8 ವರ್ಷ, 9 ವರ್ಷ, 10 ವರ್ಷ ಮಾಡಿರ್ತಕ್ಕಂಥ ನಮ್ಮಗಳಿಗೆ ಪೆನ್ಷನ್ ಇಲ್ಲ. ಸೊ ಹಾಗಾಗಿ ಸರ್ಕಾರಿ ನೌಕರರಿಗೆ ಏನು ಪೆನ್ಷನನ್ನು ಕೊಡ್ತಾ ಇದ್ದೀರಿ
ಆ ಇದರಲ್ಲೇ ನಾವು ಒಳಪಟ್ಟಿದ್ದೀವಿ. ತಾವು ದಯಮಾಡಿ ನಮಗೂ ಸಹ ಪಿಂಚಣಿ ಕೊಡಬೇಕಂತ ಎಲ್ಲ ಹಿರಿಯರ ಪರವಾಗಿ ನಾನು ಕೇಳ್ಕೊಳ್ತಿದ್ದೆ. ಧನ್ಯವಾದಗಳು. We all the way we came from Udupi because we are the association members of All India Beautician Association. We have a association. So from ಏನು ಹೇಳ್ತಾರೆ ಅಲ್ಲಿಂದ ನಾವು ಬಂದಿದ್ದೀವಿ. ಯಾಕಂತ ಹೇಳಿದರೆ ನಾವು ಎವ್ರಿ ಟೈಮ್ ವಿ ಓನ್ಲಿ ದ ಪಾರ್ಲರ್ ಓನರ್ಸ್. Okay, we have to face the problems, many problems nowadays. The freelancers and who is giving the services from the door service, home service and all. Mobile services also having there. They don't have this problem because all the taxes and everything we only have to pay. And because of that we came here today. Many problems. So it's a big saloons also they are coming. And where the small saloons, parlors are there, they are facing this problem and almost they are closing the. So many parlors are closed. Already closed. Now When become the corona, so many parlors are closed because of the home services, mobile services, freelancers, makeup artists. That's all. That is the main. Yes, and now the professional tax also it's increased. That before it was 1,500 per year. Now it is 2,500. But the 2,500. 2,500. That is the main. So many taxes are increased. They focusing only the parlor owners shops. It is very difficult. We are requesting the CM. So at least they should ban the service, home service, or they also take the same Or they have to step. give the taxes and all. As how we are paying. They also servicing, right? We also servicing. So they have to give the tax. They can. They have to. There is free of tax. They have to make because we all are ladies. ಮನೆಯಲ್ಲಿ ಏನು ಹೇಳ್ತಾರೆ, ಮನೆ ಮಕ್ಕಳು ನಾವು ನೋಡಿಕೊಂಡು ಕೆಲಸ ಮಾಡುವವರು ಮನೆಯನ್ನು ಮುಂದುವರಿಸ್ಕೊಂಡು ಹೋಗಬೇಕಾಗುತ್ತೆ. ಸೊ ತುಂಬ ಸಮಸ್ಯೆಯನ್ನು ಕಟ್ಟಿದರೆ ಎಲ್ಲರೂ ಕಟ್ಟಬೇಕು, ಇಲ್ಲ ಅಂತ ಹೇಳಿದರೆ ವಿತೌಟ್ ಲೈಸೆನ್ಸ್ ಅವರೆಲ್ಲ ಮಾಡ್ತಾ ಇದ್ದಾರೆ. ಏನೂ ಯಾವುದೇ ಇಲ್ಲ. ಮತ್ತು ಗೌರ್ಮೆಂಟ್ ಫ್ರೀ ಕಲಿಸ್ತಾರೆ, ಅದನ್ನು ಸಹ ಒಂದು ನಮಗೆ ಅವ್ರು ಸ್ವಲ್ಪ ಕಲಿತು ಅದರಲ್ಲಿ ಸಹ ಮಾಡ್ತಾ ಇರ್ತಾರೆ. ನಾವು ರಿಕ್ವೆಸ್ಟ್ ಮಾಡೋದು, ನೀವು ಅವ್ರ ಹತ್ರ ಸಹ ಟ್ಯಾಕ್ಸ್ ತಗೊಳ್ಳಿ, ಹೇಗೆ ನಮಗೆ ನೀವು ಹೇಳ್ತೀರಿ. Some certificates also issuing some parlors, so that is better. Some people don't know anything about the beauty salons and walking anything. They don't know, but they are doing some problems having the general people also. And the main thing what you know, ma'am, all the competition is so much, everything goes like this up, and beauty industry goes down because of the unhealthy competition. We are going early morning 3 o'clock, 4 o'clock, and if we charge for them 1,000 rupees or something, the customer they says they are not ready to pay. They saying we are giving 400 rupees, 300 rupees, like that they say. It is very difficult for us. ರಾಮಮೂರ್ತಿ ನಗರ್ ರಾಮನಗರದಿಂದ ಬಂದಿದ್ದೀನಿ. ನಾನು ತಮಿಳವನು. ನನಗೆ ಸ್ವಲ್ಪ ಕಾಲು ಇದು ಸ್ವಲ್ಪ ಸಹಾಯ ಮಾಡಿದ್ರೆ ಒಳ್ಳೆಯದು. ಇದು ಪಾವಗಡ ತಹಸೀಲ್ದಾರ್ ಅವರು 84ರಲ್ಲಿ ಲಂಚ ತಗೊಂಡು ಬೇರೆಯವ್ರಿಗೆ ದೇವಿರಯ್ಯ ಒಟ್ಟೇರಪ್ಪ ಅನ್ನೋವ್ರಿಗೆ ಬರೆದಿದ್ದಾರೆ ಲಂಚ ತಗೊಂಡು. ನಾವು ಪಾವಗಡದಿಂದ ಬಂದಿದ್ದೀವಿ ಮೇಡಮ್. ಇವಾಗ ಅದಕ್ಕೆ ನಮ್ಮ ಸ್ವತ್ತು ನಮಗೆ ಮಾಡಿಕೊಡಿ ಅಂತ ನಾವು ಅರ್ಜಿ ಕೊಟ್ಟಿದ್ದೀವಿ. ನಮ್ಮ ನ್ಯಾಯ ದೊರಕಿಸ್ಕೊಡ್ಬೇಕಂತ ಕೇಳ್ಕೊತ ಇದ್ದೀವಿ. ನನ್ನ ಮಗಳು ಇವಳು ಕೆಲಸಕ್ಕೋಸ್ಕರ 10th ವರೆಗೂ ಓದಿದ್ದಾಳೆ. ಅದ್ಮೇಲೆ ಓದ್ಸೋಕ್ಕಾಗಲಿಲ್ಲ ನನಗೆ. ನಾನೊಬ್ಬ ಕ್ಯಾಬ್ ಡ್ರೈವರು. ಹಾಗಾಗಿ ನನ್ನ ಮಗಳು ಒಂದು ಕೆಲಸ ಎಲ್ಲಾದರೂ ಕೆಲಸ ಬೇಕು, ಯಾವುದಾದ್ರೂ ಡಿಪಾರ್ಟ್ಮೆಂಟ್ ಪರವಾಗಿಲ್ಲ, ಒಟ್ಟಲ್ಲಿ ಅವ್ರಿಗೆ ಜೀವನಕ್ಕೆ ಕೆಲಸ ಇದು ಮಾಡಿಕೊಟ್ರೆ
ಅವಳ ಫ್ಯೂಚರ್ ಅವಳು ನೋಡ್ಕೊತಾಳೆ. ಇನ್ನು ನಾವು ಇವತ್ತಿರ್ತೀವಿ ನಾಳೆ ಎಲ್ಲಿರ್ತೀವಿ ಗೊತ್ತಿಲ್ಲ. ಹಾಗಾಗಿ ಅವಳಿಗೋಸ್ಕರ ನಮಗೆ ಮನೆ ಇಲ್ಲ ಮತ್ತು ಇದು ಕೆಲಸನೂ ಇಲ್ಲ, ಅದರಿಂದ ಬಂದಿದ್ದೀವಿ. ಅದೇ ಮಕ್ಕಳನ್ನ ಸಾಕಬೇಕು, ನಾವು ಮನೆ ಇಲ್ಲ, ಮಕ್ಕಳು ನೋಡ್ಕೋಬೇಕು, ಮತ್ತು ಕೆಲಸನೂ ಇಲ್ಲ. ಅವರು ನಮ್ಮ ಯಜಮಾನರು ತೀರೋಗಿದ್ದಾರೆ, ಅದಕ್ಕೋಸ್ಕರ ಕೇಳೋಣ, ಕೆಲಸನೂ ಮನೆ ಕೇಳೋಣ ಅಂತ ಬಂದಿದ್ದೀವಿ. So South spent the day at Janaspandana talking to about 25 people and listening to their heartfelt queries. If we could hear the agony and sorrows of 25 people through the day, how many people was the Chief Minister able to talk to? While speaking to those in distress, I did not know how to comfort them. Their belief that narrating their sorrows to me would get them the required help made me feel as helpless, even dishonest, because I know that it is a very long shot. After day-long reporting, I managed to speak to only 25 people. So this is just a microcosm of the 20,000 people who had turned up to be heard, which must be a microcosm of all the stress and angst across the state. And this left me wondering, how do politicians weather these emotional storms? How do they gather the courage to call for such grievance redressal meetings, knowing well that they can solve the problems of a handful and upset the multitudes? So that is it for now. For more such stories, keep watching India Today So South. This is me, Afreen Hussain.